ಈರಮ್ಮ ಹೋಗವ, ಮೊದ್ಲು ಆರತಿ ತಟ್ಟಿ ತೊಗೊಂಡು ಬರು ಹೋಗು. ನನ್ನ ಮಗಗೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿತ್ತ ಏನ ವಾ ದೇವ್ರ, ಎಲ್ಲ ಕಳೆದು ಹೋಗ್ಲಿ. ಓಕಳಿ ಮಾಡಿ ಆರತಿ ಮಾಡಿ ತಕ್ಷಣ ಬಾಗಲಕ್ಕೆ ಉಗ್ಗಿ ಬರವ. ಆಮೇಲೆ ಸುಡು ನೀರು ಕಾಸು. ನನ್ನ ಮಗ 3 ದಿನ ಆಯ್ತು, ಹೊಟ್ಟೆ ಜಳಕ್ಕಿಲ್ಲ ಜಾಪತ್ರಿಲ್ಲ ಪಾಪ. ನೀರು ಕಾಸು ಚೊಳತ್ತೆ, ನೀರು ಕಾಸು ಕಾದವನ ಹಿಂದೆ ಬಚ್ಚಲಾಗ. ಅತ್ತಿಯರ ಇವ್ರು ಫೋನ್ ಮಾಡಿದ್ರು ಬರಾತನ ಅಂತೇಳಿ ರಾಮ, ಅದಕ್ಕೆ ನಾನೆಲ್ಲ ನೀರು ಕಾಸಿ ತಯಾರು ಮಾಡಿಟ್ಟೇನೆ. ಅವ್ನಿಗೆ ಇಷ್ಟ ಭಾಳ ಅಂತೇಳಿ ಅಡುಗೆನೂ ಮಾಡಿಟ್ಟೇನೆ. ಏನು ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಸುಡು ನೀರು ಬೇಕಾದ್ರೆ ಹಾಕಿ ಕರ್ಕೊಂಬರ್ರಿ. ಆರತಿ ತಯಾರು ಮಾಡಿಟ್ಟೇನೆ, ದೀಪ ಹಚ್ಚಿ ತೊಗೊಂಬರ್ತೀನಿ ತಡ್ರಿ. ಹೌನವ, ಅಷ್ಟು ಮಾಡ. ನೀ ಹೋದಾಗಿಂದನೂ ನಮ್ಮ ತಂಗಿ ಕಣ್ಣೀರ ಕೈ ತುಳ್ಯಾಕತ್ತಾಳು ನೋಡಪ್ಪ. ಸಾರಿ ಅದಕ್ಕೆಮ್ಮ, ನನ್ನಿಂದ ನಿಮ್ಗೆಲ್ಲರಿಗೂ ಭಾಳ ತೊಂದರೆ ಆಯ್ತು. ಇರ್ಲಿ ಬಿಡಪ್ಪ, ಯಾರೇನು ಬೇಕಂತ ಮಾಡಿದ್ದ ಆಗಲಿ. ಒಟ್ಟ ಒಂಥರ ಹೆಂಗಂದ್ರೆ ಒಂದು ಕಂಟಕನ ಪಾರು ಮಾಡ್ಕೊಂಡು ಬಂದಲ್ಲಪ್ಪ. ಅದಕ್ಕೆ ಹೇಳೋದು ಸತ್ಯಕ್ಕೆ ಕಾಲ ಐತಿ, ಯಾವತ್ತು ಸುಳ್ಳಿಗೆ ಸುಖ ಇಲ್ಲ ಅಂತೇಳಿ. ಅದನ್ನ ಅರ್ಥ ಮಾಡ್ಕೊಲಾರ ಜನ ಇರ್ತಾವಲ್ಲ, ಇವು ಹುಂಬ್ರಂಗೆ ಏನಾರ ಮಾಡಕ್ಕೆ ಹೋಕ್ಕವು, ತಾವ ಮಣ್ಣು ಮುಕ್ತಾವು. ಆಗ್ಲಪ್ಪ ಒಟ್ಟೆತ್ತಾಗ ನೀ ಬಂದೆಲ್ಲ ವಾಪಸ್ ಅಷ್ಟೇ ಸಾಕು. ನಮ್ಮ ತಂಗಿ ಕಣ್ಣೀರು ನೋಡೋಕೆ ಆಗಕತ್ತಿದ್ದಿಲ್ಲ. ನಮ್ಮಪ್ಪ ನಮ್ಮ ಎಷ್ಟು ಸಲ ಫೋನ್ ಹಚ್ಚಿದ್ರು ಇಲ್ಲಿ ಹಂಗಾಗೈತಿ, ಅವ್ರು ಯಾರೋ ತೀರ್ಕೊಂಡಾರ, ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಏನೇನೋ ಕಾರಣ ಹೇಳ್ತಿದ್ದೆ. ನನಗೆ ಒಂಥರ ಆಗಿಬಿಟ್ಟಿತ್ತು. ಸರಿ ಅಂತೂ ಕೇಸ್ ಮುಗಿಸ್ಕೊಂಡು ಬಂದೆಲ್ಲ, ಖುಷಿ ಆತಪ್ಪ. ನಾ ಎಲ್ಲೇ ನಿನ್ಗೊಂದು 5-10 ವರ್ಷ ಶಿಕ್ಷಣ ಹಾಕತ್ತಂತ ಮಾಡಿದ್ದೆ. ಏಯ್ ಏನದು ಮಾತಾಡೋದು? ಅವಂಗ ಶಿಕ್ಷೆ ಆಕತಿ? ಅವೇನೇ ಮಾಡ್ಯಾನ? ಎಂತ ಕೆಟ್ಟವರು ಸುಖವಾಗಿ ಆರಾಮಾಗಿ ನೆಮ್ಮದಿಯಾಗಿ ಅದೇರಿ ಅಲ್ಲ ಅದಾರ. ಮತ್ತೆ ನನ್ನ ಮಗ್ ಏನಾಕತಿ? ಮೊದ್ಲೇನ ಅಂದ್ರಲ್ರಿ ಅತ್ತಿಯರ? ಹಾ ಸುತ್ತಾಡ್ಸಿ ಹೇಳಂಗಿಲ್ಲ, ನಾನು ನಿನಗ ಹೇಳಕತ್ತೆ ನೋಡಿ ನೇರವಾಗಿ. ಅಲ್ಲ ನಿನ್ನಷ್ಟೇನು ಹೊಲಸುಣ ಅಂತ ಇಲ್ಲ ನನ್ನ ಮಗ್ಗ, ಬಂಗಾರದಂತ ನನ್ನ ಮಗ ಅದ. ಏನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಅಂತ ಮಗ್ಗ ಏನಾಕತಿ? ನಿಮ್ಮಂತರ ಬೇಕಂದಂಗ ಅದಿರಿ ನೀನು ನಿಮ್ಮವ್ವ ಎಲ್ಲ. ನಮ್ಗೇನು ಗೊತ್ತಿಲ್ಲನ? ಸ್ವಲ್ಪ ಆರ್ತಿ ತಾಳ ಇರಮ್ಮ ಜೊತೆಗೆ ಸೇರಿ ಬೆಳಗದಾದ್ರೆ ಬೆಳಗ, ಇಲ್ಲ ಸರ್ ನಿಂದ್ರತಾಳ. ಸೈಡ್ ಪ್ಲೀಸ್. ನಾಯಿ ಕಣ್ಣು, ನರಿ ಕಣ್ಣು, ಹಂದಿ ಕಣ್ಣು, ಮಂದಿ ಕಣ್ಣು, ದುಷ್ಟಶಕ್ತಿ ಕಣ್ಣು, ಎಲ್ಲ ಪೀಡಿ ಪಿಶಾಚಿ ಆಗದರ ಶತ್ರುಗಳು ಎಲ್ಲರ ಕಣ್ಣು ಮಣ್ಣಾಗಿ ಹೋಗ್ಲಿ, ಎಲ್ಲರ ಕಣ್ಣು ಹಾಳಾಗೋಗ್ಲಿ. ಹಿಡಿಪ, ದೇವ್ರ ಒಳ್ಳೇದು ಮಾಡ್ಲಪ್ಪ ನಿನಗೆ. 100 ಕಾಲ ಸುಖವಾಗಿರ ಮಗನ. ನಡಿಪ ಒಳಗೆ ನಡಿ. ಅತ್ತಿಯರ ಒಳಗೆ ಕರ್ಕೊಂಡು ನಡ್ರಿ, ನಾ ಇದನ್ನು ಹಾಕಿ ಬರ್ತೇನೆ. ಹೋನವ, ಹೊಟ್ಟಾಗ ಮೆಣಸಿನ್ಕಾಯಿ ಮುರಿದಂಗ ಆತನ? ನನಗೆ ಯಾಕೆ ಆಕೈತಿ? ಮತ್ತು ಪಾಪ ನೀನು ಏನೇನೋ ಆಗಿಬಿಡ್ತತನ ಅಂತೇಳಿ ಅನ್ಕೊಂಡಿದ್ದಿ, ಏನೂ ಆಗಲಿಲ್ಲಲ್ಲ. ಅದಕ್ಕೆ ಭಾಳ ಬೇಜಾರಾತನ ನಿನಗಲ್ಲ. ನಿನಗೆ ಖುಷಿ ಆಗಂಗೆ ಏನಾರು ಆಗ್ಬೇಕು ಅಂತ ನೀನು ಅನ್ಕೊಂಡಿದ್ದಿ, ಖುಷಿ ಆಗಂಗೆ ಆಗಲಿಲ್ಲ. ಆದ್ರೆ ನಿನ್ನಂತ ಕೆಟ್ಟ ಹುಳಕ್ಕೆ ಅಲ್ಲ, ಅದು ಹೆಂಗೆ ನೀನು ಇದೇ ಮನೆಗೆ ಇದ್ಕೊಂಡು ಈ ಮನೆಯವ್ರ ಬಗ್ಗೆನೇ ಕೆಟ್ಟದ್ದು ಬಯಸ್ತೀಯ? ದೇವ್ರಿಗೆ ಗೊತ್ತಪ್ಪ. ನಾನು ಯಾರು ಸಲ ಕೆಟ್ಟದ್ದು ಬಯಸಿನಿ? ಇಂಥದ್ದೇನಾರ ಒಂದು ಹೇಳಿ ಸುಮ್ಮನೆ ತಂದಾಕ್ಬೇಡ ಇಲ್ಲಿ. ನೀ ಯಾರು ಸಲ ಬಯಸಿ ಅಂತ ನಿನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು? ನಿನಗೆ ನಮ್ಮ ತಂಗಿ ಈ ಮನೆಗೆ ಸಸಿಯಾಗಿ ಬರೋದು ಇಷ್ಟ ಇದ್ದಿದ್ದಿಲ್ಲ, ಅದಾಗ್ಬಿಡ್ತಲ್ಲ, ಸಂಕಟ ಬಿದ್ದಿತ್ತು. ಅದ್ರಾಗ ರಾಮಂದು ಈ ಥರ ಆಗಿದ್ಬಿಟ್ಲೆ ಮತ್ತೊಟ್ಟು ಖುಷಿಯಾಗಿತ್ತು. ಈಗೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದಲ್ಲ, ಅದು ನಿಂಗೆ ಸಮಾಧಾನ ಆಗ್ಬಲ್ತು. ನಿನಗೆ ಮಾಡಕ್ಕೆ ಕೆಲ್ಸಿಲ್ಲ, ನಾನೇನು ಮಾಡಿಲ್ಲ, ಏನು ಅಂದೂ ಇಲ್ಲ. ಹೋಗು ಊರ್ಕೊಡ್ರೆ ಯಾರು ಕೇಳೋರದಾರ ಇಲ್ಲಿ? ಆಹಾ, ನಮ್ಮ ತಂಗಿ ದಂತದ ಗೊಂಬಿ ಕಣ್ಣಂಗೆ ಕಾಣಕತ್ತಿ. ಅಕ್ಕ ಹೋಗಕ್ಕ. ಅಲ್ಲ ಮದ್ವೆ ಹುಡುಗಿ ತಯಾರು ಮಾಡ್ದಂಗೆ ಮಾಡಿ ಅವ ಆತಾಗ ಅವ್ರಿಗೇನು ಅನ್ಕೊಳಂಗಿಲ್ಲಕ್ಕ. ನಂಗೆ ಒಂಥರ ಅಸಹ್ಯ ಆಗಕತ್ತವ. ಅಸಹ್ಯ ಯಾಕ? ಕಬರಿಗೇಡಿ ಹಾಕೋತೀನಿ ಅಂದರಿ ಸಿಕ್ಕಿರಂಗಿಲ್ಲ ಇಷ್ಟೆಲ್ಲ ಒಡವಿ ವಸ್ತ್ರ. ನಿಂಗೆಲ್ಲ ದೇವ್ರು ಕೊಟ್ಟಾನಲ್ಲ ಸೊಕ್ಕು, ಏನಾಗೋದಿಲ್ಲ ಸುಮ್ಮನಿರು. ಅಲ್ಲ ಅವ ಜಳಕಕ್ಕೆ ಹೋಗ್ಯಾನ, ಜಳಕ ಮಾಡ್ಕೊಂಡು ಬಂದ ತಕ್ಷಣ ಏನು ಅಲ್ಲೊಂದು ಸ್ವಲ್ಪ ಏನಾರು ತಿನ್ನಿಸ್ದಂಗೆ ಮಾಡಿ ಕ್ವಾಣಿ ಕಳಿಸ್ತಾರ ಅತ್ತಿಯಾರ. ಇಬ್ರು ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ರಿ, ಕ್ವಾಣಿ ಬಾಗ್ಲ ಕದ ಹಾಕೊಂಡು. ಏನು ನಿನ್ನ ಹಿಂಗೆ ನೋಡಿದ್ನಂದ್ರೆ ಕಳೆದ ಹೊಕ್ಕಾನವ. ಅಕ್ಕ ಅಂತ ಅವ್ರು ಬಂದ್ರಲ್ಲ, ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನಾನೆಲ್ಲೋ ನನ್ನ ಜೀವನನೇ ಹಾಳಾತೇನೋ ಅನ್ಕೊಂಡಿದ್ದೆ. ಸಾರಿ ಅಕ್ಕ, ನಿನಗೂ ಬೈದ್ಬಿಟ್ಟೆ. ನಗು ಇನ್ನೊಂದ್ಸಲ ಏನಾರ ಬೇಜಾರು ಮಾಡ್ಕೊಂಡಂದ್ರೆ ಬೀಳ್ತಾವ. ಮತ್ತೆ ಏನು ಆಗ್ಬಾರ್ದಾಗಿಲ್ಲ. ಹೆಂಗ ದೇವ್ರ ದಯದಿಂದ ಎಲ್ಲ ಒಳ್ಳೇದಾತಲ್ಲ. ಜಳಕಕ್ಕೆ ಹೋಗ್ಯಾನ, ಬರೋ ಹೊತ್ತಾತಿಗೆ ಬಂದಂದ್ರೆ ಪ್ರೀತಿಯಿಂದ ಮಾತಾಡ್ಕೊಂಡು ಕುಂದ್ರ. ಹಳೆ ವಿಚಾರದು ಏನೋ ತೆಗಿಯಾಕೆ ಹೋಗ್ಬೇಡ. ಅದು ಯಾಕೆ ಹಂಗೆ ಮಾಡಿದ್ರಿ, ಇದು ಯಾಕೆ ಹಿಂಗೆ ಮಾಡಿದ್ರಿ, ನೀವು ಯಾಕೆ ಜೈಲಿಗೆ ಹೋದ್ರಿ, ಆಕೆ ಜೊತೆಗೆ ನಿಮ್ಮ ಜೊತೆಗೆ ಏನು ನಡೆದಿತ್ತು, ಏನಾರ ಒಟ್ಟು 108 ಅಕ್ಕಿ ವಿಚಾರನೇ ನೆನಪು ಮಾಡಕ್ಕೆ ಹೋಗ್ಬೇಡ. ಏನು ಆದಷ್ಟು ಎಷ್ಟು ಗಂಡನ್ನ ಈ ಹೊತ್ತಿನಾಗ ಅದು ಪ್ರೀತಿಯಿಂದ ಒಲಿಸ್ಕೋತೀಯೋ ಅಷ್ಟು ನಿನಗೇ ಒಳ್ಳೇದು. ಏನು ಇಲ್ಲ ಅಂದ್ರೆ ಸುಮ್ಮನೆ ಅವ್ನ ಮನ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡ. ಹೇಳೋದು ಕೇಳು. ಏನು ಪ್ರೀತಿಯಿಂದ ನಾಲ್ಕು ಮಾತಾಡು, ಅವನಿಗೂ ಖುಷಿ ಆಕತಿ. ಹ್ಞೂ ಅಕ್ಕ, ಪ್ರೀತಿಯಿಂದ ಮಾತಾಡ್ತೇನತ್ತ. ಆಮೇಲೆ ಇನ್ನೊಂದು ವಿಚಾರ, ನಿನ್ನ ಮತ್ತು ರಾಮನ ನಡುವೆ ಏನೋ ಜಗಳ ಆಗಲಿ ಕ್ವಾಣಿ ನಡ್ಕ ಇರ್ಬೇಕು. ಹೊರಗೆ ಮಾತ್ರ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ತೋರಿಸ್ಕೊಳಕ್ಕೂ ಹೋಗ್ಬೇಡ್ರಿ. ಯಾಕಂದ್ರೆ ಆಕೆದಾಳಲ್ಲ ನನ್ನ ವಾರ್ಗಿತ್ತಿ, ಅಯ್ಯೇ ಊರು ಹೊಡಿಬಿಟ್ಟಕ್ಕಿ. ಆಕಿಗೆ ನಿಮ್ಮ ನಡುವೆ ಜಗಳ ಆಗದೇ ಬೇಕಾಗೈತಿ. ಹೌದೇನಕ್ಕ? ಹೌದಂತ ಕೇಳ್ತೀಯಲ್ಲ. ಅಯ್ಯಯ್ಯ ಆಕಿ ಇಲ್ಲಡಿಲೆ ತುದಿ ಗಾಲ್ನೇ ನಿಂತಾಳ ಖುಷಿ ಪಡಾಕ. ಅಯ್ಯೋ ಬೆಂಕಿ ಎತ್ತಿದ ಮನೆ ಗಳ ಹಿರಿಯಕ್ಕಿ. ಅಯ್ಯೋ ಯಪ್ಪ, ಕರೆನ ಬೆಂಕಿ ಎತ್ತಿದ ಮನೆ ಚಳಿನೂ ಕಾಸ್ಕೊತಾಳ ಆಕಿ ಅಂತಾಕಿ. ಅದಕ್ಕೆ ನೀ ಹುಷಾರಾಗಿರ್ಬೇಕು ನೋಡು. ಆಕಿ ಏನಾರ ಹೇಳ್ಕೊಟ್ಲು ಅದು ಇದು ಅಂತಂದ್ಲು ಹಿಂಗಂದ್ಲು ಅಂತೇಳಿ ಏನಾರ ಆಕಿ ಮಾತು ಕೇಳಿದಿ
ನಿನ್ನ ಮಣ್ಣ ಮುಖಸ್ತಾಳಕಿ ಮತ್ತೆ ಆದಷ್ಟು ಆಕಿಯಿಂದ ದೂರ ಇರಕ್ಕೆ ಪ್ರಯತ್ನ ಪಡು. ಆಕಿ ಏನೇ ಹೇಳಿದ್ರು ಬಂದು ನನಗೆ ಹೇಳು ಏನು. ಹ್ಞೂ ಸರಿ ಅಕ್ಕ. ಯಾವ ಸತ್ತಾಕತಿ ಬಂದು ಕಾಣ್ತತಿ. ಏನಿಲ್ಲಪ್ಪ, ಅದು ಆಯ್ಕೆ ಕೂಟ್ ಮಾತಾಡತ್ತಿದ್ದೆ. ಮಾತಾಡ್ರಿ ನೀವು, ನಾ ಹೋಗ್ತೇನೆ. ಇದೇನು ಹಿಂಗೆ ತಯಾರಾಗ್ಬಿಟ್ಟು? ಅದು ಅದು ಅಕ್ಕನ ನೀವು ಬರ್ತೀರಿ ಅಂತೇಳಿ ನಾ ಬ್ಯಾಡ ಅಂದ್ರೆ ಹಿಂಗೆ ತಯಾರು ಮಾಡ್ಯಾಳ. ಚಂದ ಕಾಣತಿ, ಮಸ್ತ್ ಕಾಣತಿ. ಸಿಟ್ಟೈತೆ ನನ್ನ ಮೇಲೆ? ಸಿಟ್ಟ ಯಾಕ? ಯಾಕಂತ ನಿಂಗೆ ಗೊತ್ತಿಲ್ಲ. ನಾನೇ ಹೇಳ್ತೀನಿ ಬಿಡು. ಒಂದೇದು ನಾನೇ ಸಾರಿ ಕೇಳ್ತೀನಿ ನಿನ್ನ ಹತ್ರ. ಏನೋ ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಆದಮೇಲೆ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಆದ್ರೆ ನನ್ನಿಂದ ನಿನಗೆ ಯಾವುದೂ ಈಡೇರಲೇ ಇಲ್ಲ. ಬಂದು ಮೊದಲನೇ ದಿನನೇ ಕಣ್ಣೀರು ಹಾಕೋಂಗಾತು. ನನಗೆ ಕ್ಷಮಿಸ್ಬಿಡು. ಇನ್ನು ಯಾವತ್ತೂ ನಾನು ನಿನ್ಗೆ ಅದಕ್ಕೆ ಅವಕಾಶ ಕೊಡೋಲ್ಲ. ನಿಜವಾಗ್ಲೂ ನಾನು ನಿಜ ಹೇಳ್ಬೇಕಂದ್ರೆ ಮೊದಲು ನಾನು ನಿನ್ನ ಇಷ್ಟನೇ ಪಟ್ಟಿದ್ದಿಲ್ಲ. ಮೊದಲು ಇಷ್ಟಪಟ್ಟಿದ್ದು ನಾನು ವಂದನನ್ನ. ಆದರೆ ಆಕಿ ಮನಸ್ಸು ಸರಿ ಇಲ್ಲ, ಅವ್ರ ಅಪ್ಪನಂಗೆ ಕುದೀತಾಯ್ತಿ. ಈ ಮನೆಗೆ ಬಂದಮೇಲೆ ಮನೆ ಒಡಿಬೇಕಂತಾನೆ ಅದಾಳ ಅಂತ ಗೊತ್ತಾದ್ಮೇಲೆ ಭಾಳ ಬೇಜಾರಾತು ನಂಗೆ. ಯಾಕೆ ಸುಮ್ಮನೆ ನಾನಿದ್ದು ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೋಬೇಕಂತೇಳಿ ಅಂಥ ಒಂದು ಹಾವಿನ ತಂದು ನಮ್ಮ ಮನೆ ಒಳಗೆ ಇಟ್ಕೊಂಡ್ರೆ ಅದು ವಿಷಯ ಕಾರ್ಯಕಾರ್ತತಿ. ಸುಮ್ಮನೆ ಮನೆಯಾಗಿದ್ದವ್ರಿಗೆ ಎಲ್ಲರಿಗೂ ತೊಂದರೆ ಬೇಡ, ನಿನ್ನ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಅವಾಗ ಒಪ್ಕೊಂಡೆ. ಅದೇ ಅಕ್ಕ ಹೇಳಿದ್ಲು. ಹಂಗಾರೆಲ್ಲ ಹೇಳ್ಯಾರ ಅವ್ರು ನಿಂಗೆ. ಸಾರಿ ಸಾರಿ. ಮತ್ತೇನು, ಬಾ ಕುಂದ್ರ ಬಾ. ಇರ್ಲಿ ಪರವಾಗಿಲ್ಲ, ನಿಂತ್ಕೋತೇನೆ. ಸರಿ, ನಿನ್ನ ಇಷ್ಟ. ಮತ್ತೆ ಏನೇನು ಅನ್ಕೊಂಡು? ನಾ ಜೈಲಿಗೆ ಹೋದಾಗ ಹೋಗೇ ಬಿಡ್ತಾರೇನೋ, ಬರ್ತಾರೋ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಇಲ್ಲ, ಭಾಳ ಬೇಜಾರಾಗಿತ್ತು. ಬಿಡ್ತಾರೋ ಇಲ್ಲೋ, ಏನಾಕೈತೋ ಏನೋ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದೆ. ಅಂತೂ ದೇವ್ರ ದಯೆ ಗಿರ್ಜಕ್ಕ ರೂಪದಾಗ ಬಂದು ನಿಮ್ಮನ್ನು ಕಾಪಾಡಿಬಿಟ್ರು. ನಿಜವಾಗ್ಲು ಪಾಪ ಒಳ್ಳೆ ಹೆಣ್ಮಗಳು. ಅವ್ರ ಫ್ಯಾಮ್ಲಿ ಕಷ್ಟಕ್ಕೆ ಸಿಗಿಸಿ ನನ್ನನ್ನು ಕಾಪಾಡ್ಯಾರ. ನಿಜ ಹೇಳ್ಬೇಕಂದ್ರೆ ಅವ್ರ ಋಣ ಯಾವತ್ತೂ ಮರಿಬಾರ್ದು ನಾನು. ಆದರೂ ಒಂದು ಮಾತು ಕೇಳಲ್ಲ, ಅದಕ್ಕೇನಂತ? ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಕೇಳ್ತೇನೆ. ನಾ ಏನು ತಿಳ್ಕೊಳಲ್ಲ. ಅಕಸ್ಮಾತ್ ಏನಾರ ತಿಳ್ಕೊಳ್ಳೋ ಅಂಥದ್ದು ಕೇಳಿದ್ರು ಅದಕ್ಕೆ ನಿಂಗೆ ಹಕ್ಕೈತಿ. ಹೆಂಡತಿ ನೀನು ನನ್ನ ಹೆಂಡತಿ ಅಂದ್ರೆ ಹೆತ್ತಕ್ಕಿ ಜಗದಾಗ ಬಂದೈತಿ ನೀನು. ಏನು ಹಡದ ತಾಯಿಗೆ ಮಕ್ಕಳನ್ನ ಪ್ರಶ್ನೆ ಮಾಡೋ ಎಲ್ಲ ಅಧಿಕಾರನೂ ಐತಿ. ಆ ಜಗದಾಗ ನೀನು ಬಂದಿ ಅಂದಮೇಲೆ ನೀನು ತಾಯಿ ಸ್ಥಾನ ತುಂಬಕ್ಕಂತೇಳಿ ಹೆಂಡತಿನ ಸೃಷ್ಟಿ ಮಾಡ್ಯಾನ ದೇವ್ರು. ನಿನಗೂ ಎಲ್ಲ ಅಧಿಕಾರ ಐತಿ. ಗಂಡನ್ನ ಏನು ಎತ್ತ ಯಾಕ ಏನು ಎಲ್ಲ ಪ್ರಶ್ನೆ ಕೇಳೋಕ್ಕೂ ಅಧಿಕಾರ ಐತಿ. ಕೇಳು, ಮನಸ್ಸಿನಾಗ ಯಾವುದು ಇಟ್ಕೊಳಕ್ ಹೋಗ್ಬೇಡ. ನಿಂಗೆ ಏನು ಅನಿಸ್ತೈತಿ ಕೇಳು. ಅದು ನೀವು ಆಗಲೇ ಹೇಳಿದ್ರಿ ವಂದನ ಬುದ್ಧಿ ಗೊತ್ತಾದ್ಮೇಲೆ ನಿನ್ನ ಒಪ್ಕೊಂಡೆ ಅಂತ. ಆದರೂ ಕೇಳ್ತಾ ಇದ್ದೀನಿ. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳ್ತಾರ. ಮೊದಲನೇ ಪ್ರೀತಿ ಮರೆಯೋಕ್ಕಾಗಂಗಿಲ್ಲ ಅಂತಲೂ ಹೇಳ್ತಾರ. ನಿಮ್ಮ ಮನಸ್ಸಿನಾಗ ನಿಜವಾಗ್ಲೂ ಆಕಿ ಸ್ವಲ್ಪನೂ ಇಲ್ಲ. ಆಕಿನ ಪೂರ್ತಿಯಾಗಿ ಮರ್ತಿರೋದಿಲ್ಲ, ನನ್ನನ್ನು ಪೂರ್ತಿಯಾಗಿ ಒಪ್ಕೊಂಡಿರಿ. ಏನು ಆಕೆ ನೆನಪು ಕಾಡ್ತೈತೆ ನಿಮಗೆ? ನಾನು ಮನಸ್ಸಿನಾಗೆ ಒಂದು ಇಟ್ಕೊಂಡು ಮಾತನ್ನ ಒಂದು ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಇದ್ದಿದ್ದು ನಿಜವಾಗ್ಲೂ ಹೇಳ್ತೇನೆ. ಮರ್ತೇ ಬಿಟ್ಟಿನಿ ಪೂರ್ತಿ ಅಂತ ನಾನು ಹಿಂಗೆ ಹೇಳಂಗಿಲ್ಲ. ಆದರೆ ಆಕೆಯಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟದೈತಿ ಅಂತ ಆಕಿನ ಕೈ ಬಿಟ್ಟೆ. ಆದರೆ ನಿನ್ನೆ ಕೋರ್ಟ್ನಾಗ ಇವತ್ತು ಗೊತ್ತಾಗಿದ್ದು ನನಗೆ. ಬರ್ಬರ್ತಾ ಆಕಿನೂ ನನ್ನ ಇಷ್ಟಪಡೋಕೆ ಶುರು ಮಾಡಿದ್ಲು ಅಂತ. ಆದರೆ ಅದು ಮುಗಿದು ಕತಿ ಬಿಡು. ಆದರೆ ಆಕಿ ನನ್ನನ್ನು ನಾಟಕೀಯವಾಗಿ ಪ್ರೀತಿ ಮಾಡಿರ್ಬೋದು, ಆದರೆ ನಾನು ಆಕಿನ ನಿಜವಾಗ್ಲೂ ಇಷ್ಟಪಟ್ಟಿದ್ನಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಮನಸ್ಸಿನಾಗ ಎಲ್ಲೋ ಒಂದು ಕಡೆ ಅಷ್ಟೇ ಸ್ವಲ್ಪ ಪ್ರೀತಿ ಅಂತಲ್ಲ, ಏನೋ ಒಂದು ಸಾಫ್ಟ್ ಕಾರ್ನ್ ಅಂತಾರಲ್ಲ ಆ ಥರ ಉಳ್ಕೊಂಡಿತ್ತು ಅಷ್ಟೆ. ಆದರೆ ಮರಿತೀನಿ, ಕ್ರಮೇಣ ಅಲ್ಲ, ಖಂಡಿತ ಮರಿತೀನಿ. ನನ್ನ ಮನಸ್ಸಿನಾಗ ಈಗಿರೋದು ನೀನೇ ನಿನಗೊಬ್ಳಿಗೆ ಜಾಗ ಕೊಡ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಕೊಡು ಅಷ್ಟೇ. ಸರಿ ಆಯಿತು. ಬೇಜಾರಾಯ್ತಾ? ಬೇಜಾರಂತೇನಿಲ್ಲ. ಪ್ರತಿಯೊಂದು ಹೆಣ್ಣು ಮದುವೆ ಆದಮೇಲೆ ತನ್ನ ಗಂಡ ತನ್ನನ್ನೇ ಪ್ರೀತಿಸ್ಬೇಕು, ತನ್ನಷ್ಟೇ ಪ್ರೀತಿಸ್ಬೇಕು, ಆರಾಧಿಸ್ಬೇಕು, ನಾನು ಹೇಳ್ದಂಗೆ ಇರಬೇಕು, ನನ್ನ ಗಂಡನ ಪ್ರಪಂಚ ನಾನೇ ಆಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹಂಗೆ ನಾನು ಆಸೆ ಪಟ್ಟೆ. ಆದರೆ ನಿಮ್ಮ ಮನಸ್ಸಿನಾಗ ಇನ್ನೂ ನನ್ನನ್ನು ಹೆಂಡತಿ ಸ್ನಾನಕ್ಕೆ ಪೂರ್ತಿಯಾಗಿ ನಿಂದ್ರಿಸಿಲ್ಲ ಅಂತ ಗೊತ್ತಾಗಿ ಸ್ವಲ್ಪ ಬೇಜಾರಾಯ್ತು ಅಷ್ಟೆ. ಇಲ್ಲ, ನೀ ತಿಳ್ಕೊಂಡಿರೋಷ್ಟು ನನ್ನ ಮನಸ್ಸಿಗೆ ಅಕ್ಕಿ ಕಡೆ ಇಲ್ಲ. ಒಂದು ಸಲ ತಾಳಿ ಕಟ್ಟಿದ್ರೆ ಮುಗೀತು. ಹೆಂಡ್ತಿನೇ. ನಿನ್ನ ಸ್ಥಾನನ ಯಾರು ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ. ಇದೇನು ಅಮೇರಿಕಾ ಅಲ್ಲ, ಬೇಡ ಅಂದ ತಕ್ಷಣ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಅಥವಾ ಬೇರೆ ಕಡೆ ಅಫೇರ್ ಇಟ್ಕೊಂಡು ನಿಂದ್ರಾಕ. ಏನು ಆಯಿತು, ಇಲ್ಲಿನೂ ಅಕ್ಕವಂಥವೆಲ್ಲ ಇಲ್ಲ ಅಂತ ಏನು ಹೇಳಂಗಿಲ್ಲ. ಆದರೆ ನಾನು ಅಂಥವನಲ್ಲ, ನಮ್ಮ ಮನೆ ಒಳಗಿರೋ ಸಂಪ್ರದಾಯನೂ ಅಂಥದ್ದಲ್ಲ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ನೀನೇ ನನ್ನ ಹೆಂಡ್ತಿ. ಬರೀ ಕುಂತು ಮಾತಾಡ್ತಾ ಇದ್ದೀನಿ, ನೀನು ನಿಂತು ಮಾತಾಡತ್ತಿ.
ಬಂದು ಪಕ್ಕದಾಗ ಕುಂತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಂಡ್ತಿ ಅಂತ ಕಾಳಜಿ ಬರ್ತಿತ್ತಪ್ಪ. ಬಾ ಪಕ್ಕದಾಗ.